ಯಾವ ರೀತಿ ಗ್ರಾಮರ್ದು ಗಂಧ ಗಾಳಿನೇ ಇಲ್ಲದೆ ಇಂಗ್ಲೀಷ್ ನಾಲೆಜೇ ಗೊತ್ತಿಲ್ಲದೆ ಇರೋರು ಇವತ್ತಿನ ಕ್ಲಾಸ್ ನೋಡಿದ್ರೆ ನಿಮಗೆ 60-70 ಭಾಗದಷ್ಟು ಇಂಗ್ಲೀಷ್ನ ನೀವು ಪರ್ಫೆಕ್ಟಾಗಿ ಕಲ್ತೀರಾ. ಸೊ ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ ನಾನು ಹೇಮಾ. ಸೊ ಆನ್ಲೈನ್ ಕ್ಲಾಸ್ ಬಗ್ಗೆ ನಾನು ಶೆಡ್ಯೂಲ್ ಹಾಕ್ತೀನಿ. ನಿಮ್ಗೆ ಏನಾರು ಐಡಿಯಾಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಆನ್ಲೈನ್ ಕ್ಲಾಸ್ ಬಗ್ಗೆ ಏನಾರು ಶೆಡ್ಯೂಲ್ಸ್ ಹೇಳಂಗಿದ್ರೆ, ಏನಾರು ಟೈಮ್ ಟೇಬಲ್ ಹೇಳಂಗಿದ್ರೆ ಅಥವಾ ಏನಾರು ಐಡಿಯಾಸ್ ಕೊಡೋಂಗಿದ್ರೆ ದಯವಿಟ್ಟು ಹಾಕಿ. ಅದು ನನಗೆ ಸೂಟ್ ಆದರೆ ನಾನು ಡೆಫಿನೆಟಾಗಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಓಕೆನಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. Hema is good at teaching. Raghu is good at driving. Ramu is good at swimming. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ ನಾನು ಹೇಮಾ. ಇವತ್ತು ಇಂಗ್ಲೀಷ್ ಗಂಧಗಾಡಿನೂ ಇಲ್ಲದೇ ಇರೋರು 60-70% ಯಾವ ರೀತಿ ಇಂಗ್ಲೀಷ್ ಕಲಿಬೋದು ಅಂತ ಇವತ್ತಿನ ಟಾಪಿಕ್ನ ನಾನು ಚೂಸ್ ಮಾಡಿ ತಗೊಂಬಂದಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ಇಲ್ಲಿ ನಾನು ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಐ, ವಿ, ಯು, ದೇ, ಹಿ, ಶಿ, ಇಟ್. ಐಗೆ ಆ್ಯಮ್, ವಾಸ್ ತಗೊಂಡ್ರೆ ಹಿಂದೆ ಆಗೋಗುತ್ತೆ. ಆ್ಯಮ್, ವಾಸ್, ಯು, ದೇಗೆ ಆರ್, ಹಿ, ಶಿ, ಇಟ್ಗೆ ಎಸ್. ರೈಟ್. ನೆಕ್ಸ್ಟ್ ಗ್ರೇಟ್ ಅಟ್. ಗ್ರೇಟ್ ಅಟ್ ಅಂದ್ರೇನು? ಸೂಪರ್. ಅವ್ರು ಸೂಪರ್ ಬಿಡ್ರಿ, ಸೂಪರ್, 5 ಸ್ಟಾರ್ಸ್ ಕೊಟ್ಬಿಡೋಣ ಅಂತೀವಲ್ಲ, 5 ಸ್ಟಾರ್ಸ್ ಕೊಟ್ಬಿಡೋದು. ನೆಕ್ಸ್ಟು ಗುಡ್ ಅಟ್. ಪರವಾಗಿಲ್ಲ, ಒಂದು 4 ಸ್ಟಾರ್ ಕೊಡಿ, 4 ಸ್ಟಾರ್. ನಾಟ್ ಗುಡ್ ಅಟ್ 3 ಅಥವಾ 2 ಕೊಡಿ, ಇಲ್ಲ 1 ಕೊಟ್ಬಿಡಿ ಸಾಕು, 1 ಸ್ಟಾರ್ ಸಾಕು. ಬ್ಯಾಡ್ ಅಟ್ ಸ್ಟಾರ್ ಕೊಡಬೇಕಾ? ನೀವೇ ಯೋಚನೆ ಮಾಡಿ. ಬ್ಯಾಡ್ ಅಂದ ತಕ್ಷಣ ಸ್ಟಾರ್ ಬರುತ್ತಾ? ಟೆರಿಬಲ್, ಸ್ಟಾರ್ ಪದನೇ ಇರಲ್ಲ. ಸೊ ಇವಾಗ ನಿಮ್ಗೆ ಅರ್ಥ ಆಯಿತು. ಮಕ್ಕಳು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ 0 ಬಂದರೆ ಹೆಂಗಿರುತ್ತೆ ಅಂತ. ಅದನ್ನೇ ನಾನು ಹೇಳ್ತಿರೋದಿಲ್ಲಿ. 5 ಸ್ಟಾರ್ಸ್ ಅಥವಾ 4 ಸ್ಟಾರ್ಸ್ ನಿಮ್ಗೆ ಅರ್ಥ ಆಗಬೇಕು. ಸ್ಟಾರ್ಸ್ ಕೊಟ್ಟರೆ ಏನು ಗ್ರೇಡ್ ಅಂತ. ಸೊ ಐ ಆಮ್ ಗ್ರೇಟ್ ಅಟ್ ರೀಡಿಂಗ್. ಸೊ ಇವಾಗ ಸ್ಟಾರ್ಸ್ ಬಗ್ಗೆ ಐ ಆಮ್ ವೆರಿ ಕ್ಲಿಯರ್. ಓಕೆ, ಐ ಆಮ್ ಗ್ರೇಟ್ ಅಟ್ ರೀಡಿಂಗ್. ಓ, ಇವನು 4-5 ಸ್ಟಾರ್ ಪಕ್ಕ. ವಿ ಆರ್ ಗುಡ್ ಅಟ್ ಕುಕಿಂಗ್. ಎಸ್, 4 ಸ್ಟಾರ್ಸ್ ಪಕ್ಕ. ಯು ಆರ್ ನಾಟ್ ಗುಡ್ ಅಟ್ ಸ್ವಿಮ್ಮಿಂಗ್. 3 ಕೊಡ್ತೀರಾ, 1 ಸ್ಟಾರ್ ಕೊಡ್ತೀರಾ? ಯೋಚನೆ ಮಾಡಿ. ನಾಟ್ ಗುಡ್ ಅಟ್, ರೈಟ್. ದೇ ಆರ್ ಗುಡ್ ಅಟ್ ಸ್ವಿಮ್ಮಿಂಗ್. ದೇ ಆರ್ ನಾಟ್ ಗುಡ್ ಅಟ್ ಕುಕಿಂಗ್. ಯು ಆರ್ ನಾಟ್ ಗುಡ್ ಅಟ್ ಕುಕಿಂಗ್. ಯು ಆರ್ ಗುಡ್ ಅಟ್ ಕುಕಿಂಗ್. ಈ ಥರ ಬರುತ್ತೆ ವರ್ಡ್ಸ್, ರೈಟ್. ನೆಕ್ಸ್ಟು ಐ ಆಮ್ ಟೆರಿಬಲ್ ಅಟ್ ಟಾಕಿಂಗ್. ಐ ಆಮ್ ಟೆರಿಬಲ್ ಅಟ್ ರನ್ನಿಂಗ್. ವಿ ಆರ್ ಟೆರಿಬಲ್ ಅಟ್ ಕುಕಿಂಗ್. You are terrible at reading, right? He is great at reading. He is good at cooking. He is bad at talking. She is bad in typing. She is bad at English. She is terrible at talking. She is terrible at typing. She is terrible at English. Okay? It is terrible at ಫುಟ್ಬಾಲ್. ಅಂದರೆ ಅವ್ರಿಗೆ ಫುಟ್ಬಾಲ್ ಏನೂ ಬರಲ್ಲ, ಫುಟ್ಬಾಲ್ ಗಂಧ ಗಾಳಿನೂ ಇಲ್ಲ. ಸೊ ಐ ಆಮ್ ಗ್ರೇಟ್ ಅಟ್ ರೀಡಿಂಗ್. ವಿ, ಯು, ದೇ, ಆರ್ ಬಂದಾಗ ನೋಡಿ, ಸಬ್ಜೆಕ್ಟ್ ವಿ, ಯು, ದೇ ಬಂದಾಗ ಪಿ ಫಾರ್ಮ್ ಆಫ್ ಇಟ್. ಗುಡ್ ಆಟ್ ಆ್ಯಂಡ್ ನಾಟ್ ಗುಡ್ ಆಟ್, ರೈಟ್. ಕುಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್, ಸ್ಪೀಕಿಂಗ್ ಆ್ಯಂಡ್ ರನ್ನಿಂಗ್ ಬರುತ್ತೆ. ನೆಕ್ಸ್ಟು ಹಿ, ಶಿ, ಇಟ್ ಬಂದಾಗ ಯು ಆರ್ ಯೂಸಿಂಗ್ ಇಸ್ ಬಿ ಫಾರ್ಮ್, ರೈಟ್. ಐ ಬಂದಾಗ ಆಮ್ ಬಿ ಫಾರ್ಮು. ವಿ, ಯು, ದೇ ಬಂದಾಗ ಆರ್ ಬಿ ಫಾರ್ಮು. ಹಿ, ಶಿ, ಇಟ್ ಬಂದಾಗ ಇಸ್ ಬಿ ಫಾರ್ಮ್. ಇದೆಲ್ಲ ಬಿಟ್ಟುಬಿಟ್ಟು ಕ್ವೆಶ್ಚನ್ಸ. ಆಮ್ ಐ ಗುಡ್ ಅಟ್ ಕನ್ನಡ? ನಮಗೆ ನಾವೇ ಕೇಳ್ಕೊಳ್ಳೋದು. ದಿಸ್ ಇಸ್ ಅ ಪಾಸಿಟಿವ್ ವೇ. ಆ್ಯಂಡ್ ದ ನೆಗೆಟಿವ್ ವೇಸ್ ಆಮ್ ಐ ಗುಡ್ ಅಟ್ ಕನ್ನಡ? ಓಕೆ, ದಿಸ್ ಇಸ್ ಅ ನೆಗೆಟಿವ್ ಫಾರ್ಮ್. ನೆಕ್ಸ್ಟ್ ಐ ಆಮ್ ನಾಟ್ ಗುಡ್ ಅಟ್ ಕನ್ನಡ. Am I not good at Kannada? This is a negative form, a positive as well as a negative form. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಾನು ಡೆಫಿನೆಟ್ ಅಲ್ಲ ಹೇಳಿದ್ದು. ಇಂಗ್ಲೀಷ್ ಬರ್ದೇ ಇರೋರು ಅಟ್ಲೀಸ್ಟ್ 60-70 ಭಾಗದಷ್ಟು ಇಂಗ್ಲೀಷ್ ಬಗ್ಗೆ ಯೋಚನೆ ಮಾಡ್ಬೋದು, ಕಲಿಬೇಕು ಅಂತ ಅಲ್ವಾ. ಸೊ ಚಾಲೆಂಜ್ ಆಗಿ ತಗೊಳ್ಳಿ. ಯಾವುದೂ ಇಂಪಾಸಿಬಲ್ ಅಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಎವ್ರಿಥಿಂಗ್ ಅನ್ಲೆಸ್ ನಾ ಹೇಳ್ದಂಗೆ S³ ಹೇಳ್ಕೊಟ್ಟೆ, ನೆನಪಿದೆಯಾ? ಮರ್ತೋಗಿದ್ದೀರಾ? Self discipline. First one stands the self discipline, hard work, practice, dedication, right? ಇದಿಷ್ಟಿತ್ತು ಅಂದರೆ ಏನು ಬೇಕಾದ್ರೂ ಸಾಧಿಸ್ಬೋದು, ರೈಟ್. ಇವ್ರ ಕೈಲಿ ಆಗಲ್ಲ ಅಂತ 4 ಜನ ಹೇಳ್ತಾರೆ, ಬಟ್ 4 ಜನಕ್ಕಿಂತ ಮೀರಿಸೋದು ಇವ್ರ ಪ್ರಯತ್ನ ಪಟ್ಟಿರ್ತಾರೆ ಲೈಫಲ್ಲಿ. ದೇ ವಿಲ್ ಅಚೀವ್ ಮೋರ್ ದೆನ್ ದೋಸ್ 4 ಪೀಪಲ್ ಹೂ ಟಾಕ್ ಅಬೌಟ್ ದೆಮ್ ಬಿಹೈಂಡ್ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಕ್ಯೂರಿಯಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆನ್ಲೈನ್ ಕ್ಲಾಸಸ್ ಬಗ್ಗೆ ನಾನು ಹೇಳ್ದಂಗೆ ದಯವಿಟ್ಟು ಸಜೆಷನ್ಸ್ ಕೊಡಿ, ಓಕೆನಾ. ಥ್ಯಾಂಕ್ ಯು ಆಲ್ ಫಾರ್ ವಂಡರ್ಫುಲ್ ವ್ಯಾಲ್ಯೂಬಲ್ ಸಪೋರ್ಟ್ ಫ್ರೆಂಡ್ಸ್. ಆಮೇಲೆ ಇನ್ನೊಂದು, ನಾನು ಶಾರ್ಟ್ಸ್ ಮಾಡ್ತಾ ಇದ್ದೀನಿ ನೋಡಿ. ಶಾರ್ಟ್ಸ್ ಅಂದರೆ ನಾನು ಏನು ಕ್ಲಾಸಲ್ಲಿ ಮಾಡ್ತೀನೋ ಅದನ್ನು ನಾನು ಶಾರ್ಟ್ಸ್ ಮಾಡ್ತಾಯಿದ್ದೀನಿ, ಓಕೆನಾ.
ಐ ಆಮ್ ಪೀಲಿಂಗ್ ದ ಗಾರ್ಲಿಕ್ ಒಂದು ಶಾರ್ಟ್ಸ್ ಮಾಡಿದೆ. ನಾನು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ಇಸ್ಕೊಂಡು ಪೀಲಿಂಗ್. ಆ ಕೇಕ್ ಇನ್ ದ ಕೇಕ್ ಟಿನ್, ಐ ಆಮ್ ಡಿಮೋಲ್ಡಿಂಗ್ ದ ಕೇಕ್, ರೈಟ್? ಐ ಆಮ್ ಡಿಮೋಲ್ಡಿಂಗ್ ಇಟ್, ಐ ಆಮ್ ನಾಟ್ ರಿಮೂವಿಂಗ್ ಇಟ್ ಫ್ರಮ್ ದ. ಸೊ ದಯವಿಟ್ಟು ಶಾರ್ಟ್ಸ್, ಈಗ ವಿಡಿಯೋ ಎಷ್ಟು ಇಂಪಾರ್ಟೆಂಟು, ಶಾರ್ಟ್ಸಲ್ಲಿ ರಿಲೇಟೆಡ್ ಡಿಸ್ಕ್ರೈಬ್ ವರ್ಡ್ಸ್ನ ಹೇಳ್ಕೊಡ್ತೀನಿ. ಪೀಲಿಂಗ್, ಡಿಮೋಲ್ಡಿಂಗ್ ದ ಕೇಕ್ ಟಿನ್, ರೈಟ್? ಪ್ಲೀಸ್ ಅದನ್ನು ನೋಡಿ, ನಿಮಗೆ ಪದಗಳು ಅರ್ಥ ಆಗುತ್ತೆ, ದ ಸ್ಟ್ರಾಂಗ್ ವರ್ಡ್ಸ್ ವಿಚ್ ಐ ಯೂಸ್, ರೈಟ್? ಶಾರ್ಟ್ಸ್ಗೂ ನಾನು ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ನಾನು ಮುಂಚೆಯಿಂದನೇ ಕೊಡಬೇಕಾಯಿತು, ಬಟ್ ನೌ ಐ ಥಿಂಕ್ ಇಟ್ಸ್ ಅ ಹೈ ಟೈಮ್ ದಟ್ ಐ ಶುಡ್ ಗಿವ್ ಮೋರ್ ಪ್ರೆಷರ್ ಆನ್ ಶಾರ್ಟ್ಸ್ ಆ್ಯಂಡ್ ಮೇಕ್ ಎಫೆಕ್ಟಿವ್ ವರ್ಡ್ಸ್ ಇನ್ ಶಾರ್ಟ್ಸ್ ಅಂತ ಹೇಳ್ತಾ ನಾನು ಹೇಮಾ ಹೋಗಬಲ್ಲ. ಈ ನನ್ನ ಶಾರ್ಟ್ಸ್ ಎರಡನ್ನೂ ಲೇಡೀಸ್ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಕ್ಲಾಸ್ ಇಂದೇ ಮುಗಿಸಿದ್ರೆ ನಾನು ಹೇಮಾ ಹೋಗಬಲ್ಲ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಜೈ ಕರ್ನಾಟಕ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.